ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಒಂದು ಸಣ್ಣ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಕಥೆಯ ಶೀರ್ಷಿಕೆ ತಟ್ಟೆ ಬಟ್ಟಲು. ಅದು ನಗರದಲ್ಲೇ ಪ್ರಸಿದ್ಧವಾದ ಹೋಟೆಲ್. ಊಟ ಮಾಡುವ ಜನರಿಂದ ಯಾವಾಗಲೂ ಗಿಜಿಗುಡುತ್ತಿತ್ತು. ಒಂದು ನಿಮಿಷವೂ ಪುರ್ಸೊತ್ತಿಲ್ಲದಂತೆ ತಟ್ಟೆ ಬಟ್ಟಲುಗಳನ್ನು ತೊಳೆಯುವ ಕೆಲಸಗಳನ್ನು ಮಾಡುತ್ತಿದ್ದಳು ನಾಗಕ್ಕ. ಆಕೆಯ 5 ವರ್ಷದ ಮಗಳು ರಮ್ಯಾ ತನ್ನ ತಾಯಿ ಮಾಡುವ ಕೆಲಸಗಳನ್ನು ದಿನವೂ ಪಕ್ಕದಲ್ಲಿ ಕೂತು ನೋಡುತ್ತಿದ್ದಳು. ಆಕೆಗೆ ಆಶ್ಚರ್ಯ. ಆ ಹೋಟೆಲ್ನ ವೇಟರ್ ಎಂಜಲು ಪಾತ್ರೆಗಳನ್ನು ತಂದು ರಾಶಿ ಹಾಕುವುದು, ತನ್ನ ತಾಯಿ ತೊಳೆಯುವುದು ದಿನನಿತ್ಯದ ಕಾಯಕವಾಗಿತ್ತು. ಹೊರಗೆ ನೋಡಿದರೆ ಕುರ್ಚಿ ಮತ್ತು ಟೇಬಲ್ಗಳಲ್ಲಿ ಇಟ್ಟಂತಹ ಕುರ್ಚಿಯಲ್ಲಿ ಕುಳಿತಂತಹ ಜನರು ಟೇಬಲಲ್ಲಿ ಹಾಕಿದಂತಹ ತಟ್ಟೆ ಬಟ್ಟಲಿನಲ್ಲಿ ಹಾಕಿದಂಥ ಊಟವನ್ನು ಖಾಲಿ ಮಾಡ್ತಾಯಿದ್ರು. ಆ ಊಟದ ತಟ್ಟೆ ಬಟ್ಟಲುಗಳನ್ನು ತನ್ನ ತಾಯಿ ಅಡುಗೆ ಕೋಣೆಯಲ್ಲಿ ಕೂತು ಸ್ವಚ್ಛಗೊಳಿಸುವುದು, ಇದೆಲ್ಲ ಆಕೆಗೆ ಆಶ್ಚರ್ಯವಾಗಿತ್ತು. ಅದೊಂದು ದಿನ ರಮ್ಯಾ ಕೇಳಿಯೇ ಬಿಟ್ಟಳು. ಅಮ್ಮ, ನೀನು ಯಾಕಮ್ಮ ಅವರು ಊಟ ಮಾಡಿದ ಎಂಜಲು ತಟ್ಟೆ ಬಟ್ಟಲುಗಳನ್ನು ತೊಳಿತಿದ್ಯಾ? ಅವರಿಗೆ ತೊಳೆಯಲು ಆಗೋದಿಲ್ಲವಾ? ಆಗ ನಾಗಕ್ಕ ನಕ್ಕು ಹೇಳಿದಳು, ಅವರೆಲ್ಲ ಊಟ ಮಾಡಲು ಹೋಟೆಲ್ ಅಂಕಲ್ಗೆ ಹಣ ಕೊಡ್ತಾರೆ. ನಾನು ಅವರು ಊಟ ಮಾಡಿದ ತಟ್ಟೆ ಬಟ್ಟಲುಗಳನ್ನು ತೊಳೆದುದಕ್ಕೆ ಹೋಟೆಲ್ ಅಂಕಲ್ ನನಗೆ ಹಣ ನೀಡುತ್ತಾರೆ. ಆ ಹಣದಿಂದ ನಾವು ಅಕ್ಕಿ ಬೇಳೆ ಖರೀದಿಸಿ ನಮ್ಮ ತಟ್ಟೆ ಬಟ್ಟಲಲ್ಲಿ ನಮ್ಮ ಮನೆಯಲ್ಲೇ ಕೂತು ಊಟ ಮಾಡುತ್ತೇವೆ. ತಾಯಿ ನಕ್ಕು ಹೇಳಿದ ಮಾತು ರಮ್ಯಾಳಿಗೆ ಎಷ್ಟು ಅರ್ಥವಾಯಿತೋ ತಿಳಿಯದು. ಆದರೆ ಆಕೆಯ ಮುಖದಲ್ಲಿ ಬಟ್ಟಲಿನಂತಹ ಒಂದು ನಗುವೊಂದು ಸುಳಿದು ಹೋಯಿತು. ಸ್ನೇಹಿತರೆ, ಕಥೆ ಹೇಗಿತ್ತು? ಒಂದು ಕಮೆಂಟ್ ಮಾಡ್ತಿರಲ್ಲ, ಹಾಗೆ ಒಂದು ಲೈಕ್ ಮಾಡ್ತಿರಲ್ಲ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿಸ್ಕೊಂಡು ಬಿಡಿ. ಹಾಗೆ ನಾಳೆ ಇನ್ನೊಂದು ಹೊಸ ಕಥೆಯೊಂದಿಗೆ ನಾನು ಮತ್ತೆ ನಿಮ್ಮ ಎದುರಿಗೆ ಬರ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.